रघुपति राघव राजा राम, पतित पावन सीताराम। ईश्वर अल्लाह तेरे नाम, सबको सद्गति दे भगवान। रघुपति राघव राजा राम, रघुकुलಕ್ಕೆ ರಾಘವಂಶಕ್ಕೆ ನೀನೇ ರಾಜ, ಶ್ರೀರಾಮಚಂದ್ರರೇ ಮಹಾರಾಜ. ಪತಿತ ಪಾವನ ಸೀತಾರಾಮ, ಸೀತಾಮಾತೆಯ ಪತಿ ಸೀತಾರಾಮ ಪ್ರಭು. ಈಶ್ವರ ಅಲ್ಲಾ ತೇರೆ ನಾಮ. ಗಾಂಧೀಜಿಯವರು ಹೇಳ್ತಾರ, ಈಶ್ವರನು ನೀನ, ಅಲ್ಲಾನು ನೀನ. ಅವ್ರವ್ರಿಗೆ ನೀನು ಕೆಲವೊಬ್ರಿಗೆ ಈಶ್ವರ ಕಾಂತಿ, ಕೆಲವೊಬ್ರಿಗೆ ಅಲ್ಲಾಗಿ ಕಾಂತಿ. ಸಬಕೋ ಸನ್ಮತಿ ಧೇ ಭಗವಾನ್. ನಿನ್ನನ್ನು ನಂಬಿದವ್ರಿಗೆ ಎಲ್ಲರಿಗೂ ಸದ್ಗತಿ ಕೊಟ್ಟ ಕಾಪಾಡು ಸ್ವಾಮಿ ಅಂತ ಇದರ ಅರ್ಥ ಆಗೈತಿ. ಈಶ್ವರ ಅಲ್ಲಾ ತೇರೆ ನಾಮ. ದೇವರು ಒಬ್ಬನೇ, ಅವಂಗ ಹೆಸರು ಭಾಳ. ದೇವರು ಒಬ್ಬೊಬ್ಬರಿಗೆ ಒಂದೊಂದು ರೂಪದಾಗ ಕಾಣ್ತಾನ ಅನ್ನೋದು ಈ ಗಾಂಧೀಜಿಯವರು ಹೇಳಿದ್ದ ಪದ್ಯದ ಅರ್ಥ ಆಗೈತಿ. ಎಲ್ಲರಿಗೂ ನಮಸ್ಕಾರ. ಏನಿವತ್ತು ವಿಜಯ ಎದ್ಗುಳ್ಳೆ ಮಹಾತ್ಮ ಗಾಂಧಿಯವರು ಹೇಳಿದ ಕವಿತೆ ಹೇಳಕತ್ತಾನ ಅಂತ ಅನ್ಕೋಬೋದು ನೀವು. ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಬಕರೀದ್ ಹಬ್ಬ ಹಾಗೂ ಪದ್ಮಿನಿ ಏಕಾದಶಿಯ ಹಾರ್ದಿಕ ಶುಭಾಶಯಗಳು. ಏನಿವ ಬಕ್ರೀದ್ ಹಬ್ಬದ್ದು ವಿಶ್ ಮಾಡ್ತಾನ, ಪದ್ಮಿನಿ ಏಕಾದಶಿದು ವಿಶ್ ಮಾಡ್ತಾನ ಅನ್ಕೋಬದ್ಲ ನೀವು. ಭಾರತ ಸರ್ವಧರ್ಮ ಸ್ವತಂತ್ರ ಆಗೈತಿ, ಧಾರ್ಮಿಕ ಸ್ವಾತಂತ್ರ್ಯ ಐತಿ. ಭಾರತದೊಳಗೆ ಈಗ ಯಾವುದೋ ಜಾತ್ಯತೀತತೆ ಇಲ್ಲ. ಎಲ್ಲ ಧರ್ಮದವರು ನಾವೆಲ್ಲ ಒಂದ ಕುಟುಂಬದವ್ರು ಅನ್ನುವಂಗೆ ಬಾಳಕತ್ತೇವೆ ನಾವು. ಭಾರತದೊಳಗೆ ಈಗ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಬದುಕಾಕತ್ತಾರ. ಇವತ್ತು ಬಕ್ರೀದ್ನೂ ಐತಿ. ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳು. ಹಾಗ ಇವತ್ತು ಪದ್ಮಿನಿ ಏಕಾದಶಿನೂ ಐತಿ. ಪದ್ಮಿನಿ ಏಕಾದಶಿಯನ್ನು ಆಚರಣೆ ಮಾಡೋರ್ಗು ಪದ್ಮಿನಿ ಏಕಾದಶಿಯ ಹಾರ್ದಿಕ ಶುಭಾಶಯಗಳು. ನೋಡ್ರಿ, ಇವತ್ತು ಬುಧವಾರ. ಇವತ್ತು ಏಕಾದಶಿನೂ ಬಂದೈತಿ ಮತ್ತು ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬನೂ ಬಂದೈತಿ. ಇದ್ರ ಏನು ಇದು ಮಾಡ್ತೈತಿ, ನಾವು ಜಾತಿ ಭೇದ ಭಾವ ಮಾಡಬಾರ್ದು. ಮಾನವರೆಲ್ಲರೂ ಎಲ್ಲರೂ ಒಂದು ಕುಟುಂಬದವ್ರ ಜೊತೆ ಇರಬೇಕು ಅನ್ನೋದನ್ನು ಈ ಹಬ್ಬನ ತೋರಿಸ್ಕೊಡ್ತೈತಿ. ಇದೇ ಕಾರಣಕ್ಕೆ ಇವತ್ತು ಬುಧವಾರ ದಿನ ಬಕ್ರೀದು ಬಂದೈತಿ, ಪದ್ಮಿನಿ ಏಕಾದಶಿನೂ ಬಂದೈತಿ ಇವತ್ತು. ಓಂ ವಾಸುದೇವಾಯೇ ನಾದಲೋಲಾಯ ವಿದ್ಮಹೆ ವಿಶ್ವರೂಪಾಯ ಧೀಮಹಿ ತನ್ನೋ ಕೃಷ್ಣ ಪ್ರಚೋದಯಾತ್. ಓಂ ಕೃಷ್ಣಾಯ ನಮಃ. ಎಲ್ಲರೂ ಪದ್ಮಿನಿ ಏಕಾದಶಿಯನ್ನು ಖುಷಿಯಾಗಿ ಆಚರಣೆ ಮಾಡಿರಿ ಅಂತ ಕೇಳ್ಕೊತೀನಿ. ಓಂ ಭಗವಾನ್ ಅಲ್ಲಾ ನಮಃ. ಎಲ್ಲರೂ ಬಕ್ರೀದ್ ಹಬ್ಬವನ್ನು ಚಲೋತ್ನಾಗ ಆಚರಣೆ ಮಾಡಿರಿ ಅಂತ ಕೇಳ್ಕೊತೀನಿ. ಮಂತ್ರದಾಗ ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ, ಯಾಕಂದ್ರೆ ನನಗೆ ಪಕ್ಕಾ ಮಂತ್ರ ಗೊತ್ತಿಲ್ಲ. ಒಟ್ಟು ಇಬ್ಬರಿಗೂ ವಿಶ್ ಮಾಡೀನಿ ನಾನು. ಇದ್ರೊಳಗೆ ಹೇಳೋದೇನಂದ್ರೆ, ನಾವು ಎಲ್ಲರೂ ಅಣ್ಣ ತಮ್ಮವರು, ಒಂದೇ ರಕ್ತ ಸಂಬಂಧಿಗಳು ಅನ್ನುವಂಗೆ ಬದುಕಬೇಕು ನಾವು. ಭಾರತದೊಳಗೆ ಎಲ್ಲರೂ ಒಂದು ಧಾರ್ಮಿಕತೆಯಿಂದ ಒಗ್ಗಟ್ಟಾಗಿದ್ದೇವೆ. ಆದ್ದರಿಂದ ಇವತ್ತು ಬುಧವಾರ ದೇವರ ನಮ್ಗೆ ತಿಳಿಸ್ಕೊಟ್ಟಾನ. ಬಕ್ರೀದ್ ಇವತ್ತು ಕೊಟ್ಟಾನ, ಪದ್ಮಿನಿ ಏಕಾದಶಿನೂ ಇವತ್ತು ಕೊಟ್ಟಾನ. ಆದಷ್ಟು ಎಲ್ಲರೂ ಇವತ್ತು ಖುಷಿಯಾಗಿರ್ರಿ, ಧಾರ್ಮಿಕ ಸ್ವಾತಂತ್ರ್ಯವನ್ನು ಎತ್ತಿ ತೋರಿಸ್ರಿ ಅಂತ ಕೇಳ್ಕೊತೇನೆ ನಾನು. ನೋಡ್ರಿ, ವಿಜಯನ ಮಾತು ನಿಮ್ಗೆ ಇಷ್ಟ ಆದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬು ಮಾಡಿರಿ, ಲೈಕು ಮಾಡಿರಿ. ಮತ್ತು ಇಂಥ ವಿಡಿಯೋ ನಿಮಗೆ ನೋಡ್ಬೇಕಂದ್ರೆ ಸ್ವಲ್ಪ ಏನಾದರೂ ಸಹಾಯ ಮಾಡಿರಿ. ಅಂದ್ರೆ ವಿಡಿಯೋ ಮಾಡೋಕೆ ನಮಗೆ ಹೆಚ್ಚಿನ ಮೋಟಿವೇಶನ್ ಸಿಕ್ಕಂಗಕ್ಕೈತಿ ಅಂತೇಳಿ ಕೇಳ್ಕೊತೇನೆ ನಾನು. ಎಲ್ಲರಿಗೂ ನಮಸ್ಕಾರ. ಓಂ ನಮೋ ಭಗವತೆ ಬುಧಾಯ ಚಂದ್ರನಂದನಾಯ ತಾರಾಸುತಾಯ ವಿಷ್ಣುರೂಪಾಯ ಮಮ ಭಾಗ್ಯ ಪ್ರದಾತ್ರೆ ನಮಃ. ಆ ಬುಧ ಗ್ರಹವು ಎಲ್ಲರಿಗೂ ಭಾಗ್ಯವನ್ನು ತಂದು ಕೊಡಲಿ, ಭಾಗ್ಯ ಕರುಣಿಸಲಿ ಅಂತ ಕೇಳ್ಕೊತೇನೆ ನಾನು. ಎಲ್ಲರಿಗೂ ನಮಸ್ಕಾರ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಜೈ ಶ್ರೀರಾಮ್. APJ ಅಬ್ದುಲ್ ಕಲಾಂ, ಅವುಲ್ ಫಕೀರ್ ಜೈನುದ್ದೀನ್ ಖಾನ್ ಅಬ್ದುಲ್ ಕಲಾಂ. APJ ಅಬ್ದುಲ್ ಕಲಾಂ ಅವರು ಇದ್ದಿದ್ದಕ್ಕನ ಭಾರತ ಇವತ್ತು ವಿಜ್ಞಾನ ಕ್ಷೇತ್ರದೊಳಗೆ ಎಷ್ಟು ಮುಂದುವರೆದೈತಿ. ಅವ್ರು ಅಬ್ದುಲ್ ಕಲಾಂ ಅವ್ರು ಎಲ್ಲೇ ಹೋದ್ರು ಅವ್ರನ್ನ ಭಾರತೀಯರು ಅಂತ ಗುರುತಿಸ್ತಿದ್ರು. ಅವ್ರು ಇದ್ದಿದ್ದಕ್ಕೆ ನಮ್ಮ ಭಾರತ ಎಷ್ಟು ಡೆವಲಪ್ ಆಗಾಕತ್ತೈತಿ ಅಂತ ಅನ್ನೋದು ನಮ್ಮ ಅಭಿಪ್ರಾಯ. ಹಾಗೆ
ಇನ್ನೂ ಹಲವಾರು ವ್ಯಕ್ತಿಗಳು ಅದಾರ. ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರು ಇದ್ದಿದ್ದಕ್ಕೆ ಶಿಕ್ಷಣ ಕ್ಷೇತ್ರದಾಗ ಎಷ್ಟು ಇಂಪ್ರೂವ್ಮೆಂಟ್ ಆಗೈತಿ. ಈಗ ಭಗವಾನ್ ಬುದ್ಧ ಶ್ರೀಕೃಷ್ಣ ಅವ್ರು ಇದ್ದಿದ್ದಕ್ಕನ ನಮಗೆ ಶ್ರೀಕೃಷ್ಣ ಅವ್ರು ಇದ್ದಿದ್ದಕ್ಕೆ ಭಗವದ್ಗೀತೆ ಸಿಕ್ತ. ಮತ್ತು ಬುದ್ಧ ಅವ್ರು ಇದ್ದಿದ್ದಕ್ಕನ ಇವತ್ತು ಎಷ್ಟೋ ಜನರಿಗೆ ಮಾರ್ಗದರ್ಶನ ಸಿಕ್ಕೈತೆ. ನಮಗೆ ಇದ್ರೊಳಗೆ ಗೊತ್ತಕ್ಕೈತೆ ನಾವು ಭಾರತೀಯರು ಧಾರ್ಮಿಕತೆಯಿಂದ ಎಲ್ಲರೂ ಒಂದಾಗಿ ಇರಬೇಕು. ಅಂದ್ರೆ ನಮ್ಮ ಅಭಿವೃದ್ಧಿ ಪ್ರಗತಿ ಸಾಧ್ಯ ಅನ್ನೋದು ನನ್ನ ಅಭಿಪ್ರಾಯ. ನಾನು ಎಲ್ಲರಿಗೂ ಹೇಳೋದೇನೆಂದ್ರೆ ಎಲ್ಲರೂ ಜಾತಿ ಧರ್ಮ ಭೇದ ಭಾವ ಮಾಡಲಾರ್ದ ಮಾನವರೆಲ್ಲರೂ ಒಂದೇ, ಮನುಷ್ಯನಿಗೆ ಒಂದೇ ಜಾತಿ, ಅದು ಮನುಷ್ಯ ಜಾತಿ ಅಂತ ಹೇಳಿ ಎಲ್ಲರೂ ತಿಳ್ಕೊಂಡು ಎಲ್ಲರೂ ಖುಷಿಯಾಗಿ ಜೀವನ ನಡೆಸ್ಬೇಕನ್ನೋದು ನನ್ನ ಮನದಾದ ಮಾತು ಆಗೈತೀಗ. ನಮಸ್ಕಾರ. ಅಬ್ದುಲ್ ಕಲಾಂ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿ ಎಷ್ಟೋ ವರ್ಷ ಆಯ್ತು. ಇನ್ನೂ ಆದರೂ ಅವ್ರ ಹೆಸರು ಉಳಿದೈತಿ. ಇನ್ನೂ ಎಷ್ಟೋ ವರ್ಷ ಆದರೂ ಅವ್ರ ಹೆಸರು ಉಳಿದಿರ್ತೈತಿ. ಮತ್ತು ಬುದ್ಧ ಮತ್ತು ಶ್ರೀಕೃಷ್ಣ ಅವರೆಲ್ಲರೂ ಎಷ್ಟು ದಿನ ಆತ ಆದರೂ ಇನ್ನೂ ಅವ್ರ ಹೆಸರು ಐತಿ. ಇನ್ನೂ ಎಷ್ಟು ಸಾವಿರಾರು ವರ್ಷ ಆದರೂ ಅವ್ರ ಹೆಸರು ಉಳಿತೈತಿ. ಯಾಕಂದ್ರೆ ಅವರು ಆ ರೀತಿ ಬದುಕಿದ್ರ. ಆದ್ರಿಂದ ಹೇಳ್ತೇನೆ, ನೀವು ಈ ರೀತಿ ಇವ್ರ ಹಾದಿಯೊಳಗೆ ನಡೆದು ತೋರಿಸ್ಬೇಕನ್ನೋದು ನಾ ಹೇಳಕತ್ತೇನೆ ನಿಮ್ಗೆ. ನೋಡ್ರಿ ಏನು ಅನ್ನಿಸ್ತೈತಿ ಅದನ್ನು ಮಾಡಿರಿ. ನಾ ಮಾಡೋ ವಿಡಿಯೋ ನಿಮಗೆ ಲೈಕ್ ಆಯ್ತಂದ್ರೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋಕೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೇನೆ ನಿಮ್ಗೆ ನಾ. ದೇವರು ಒಬ್ಬನೇ, ಆದರೆ ಅವನಿಗಿರುವ ನಾಮಗಳು ಹಲವು. ದೇವರು ಅಲ್ಲಾ, ಈಶ್ವರ, ರಾಮ, ಕೃಷ್ಣ, ಯೇಸು ಎಲ್ಲರೂ ದೇವರು ಒಬ್ಬರೇ. ಅವರ ಮೂಲ ಒಂದ, ಖರೆ ನಾಮಗಳು ಬೇರೆ ಬೇರೆ. ನಮಗೆ ಕಾಣೋದು ಬೇರೆ ಬೇರೆ ರೂಪದಾಗ ಕಾಣ್ತಾವ. ಯಾವುದೇ ಧರ್ಮವಾಗಲಿ ಅವರ ಮೂಲ ಒಂದ, ಎಲ್ಲ ಧರ್ಮದವರು ಒಂದ. ದಯವೇ ಧರ್ಮದ ಮೂಲ. ದಯೆ ಇರಬೇಕು ಸಕಲ ಪ್ರಾಣಿಗಳಲ್ಲಿ. ಯಾವುದೇ ಧರ್ಮದವರಾಗಲಿ ಅವ್ರ ಉದ್ದೇಶ ಒಂದಾಗಿರ್ತೈತಿ. ಆಚರಣೆಗಳು ಬೇರೆ, ಖರೆ ಆಚರಣೆ ಹಿಂದೆ ಇರೋ ಉದ್ದೇಶ ಒಂದಾಗಿರ್ತೈತಿ. ಅದು ಸಮಾಜಕ್ಕೆ ಒಳ್ಳೆಯದು ಮಾಡೋದು ಅರ್ಥ ಹೊಂದಿರ್ತೈತೆ ಅದು. ಆದ್ದರಿಂದ ನೀವು ಯಾವುದೇ ಹಬ್ಬ ಆಗಲಿ ಎಲ್ಲದಕ್ಕೂ ಸಮಾನ ಭಕ್ತಿ ಗೌರವವನ್ನು ನೀಡಬೇಕು ಅನ್ನೋದು ನನ್ನ ಮಾತು ಆಗೈತಿ.